ಶಿವನನ್ನ ಗಂಗಾಧರ ಅಂತ ಯಾಕೆ ಕರಿತೀವಿ ಗೊತ್ತಾ? ಗಂಗಾಧರ ಅಂದರೆ ಗಂಗೆಯನ್ನು ತಲೆಯ ಮೇಲೆ ಧರಿಸಿರುವವನು ಅಂತ. ಶಿವನಿಗೆ ಇರುವ ಈ ಹೆಸರಿಗೆ ರಾಮಾಯಣದಲ್ಲಿ ಉಲ್ಲೇಖ ಇದೆ ಅಂದ್ರೆ ನಂಬ್ತೀರಾ? ಹೌದು. ಅಯೋಧ್ಯೆಯ ರಾಜ ಸಾಗರ ರಾಮನ ವಂಶದವನು. ಸಾಗರ ರಾಜ ಅಶ್ವಮೇಧ ಯಾಗವನ್ನು 99 ಬಾರಿ ಪೂರ್ಣಗೊಳಿಸಿ 100ನೇ ಸಲ ಅಶ್ವಮೇಧ ಯಾಗವನ್ನು ಮಾಡಿ ಕುದುರೆಯನ್ನು ಭೂಪ್ರದಕ್ಷಿಣೆಗೆ ಕಳುಹಿಸಿದಾಗ ಇಂದ್ರನು ಅದನ್ನು ಅಪಹರಿಸಿ ಬಿಡುತ್ತಾನೆ ಹಾಗೂ ಅದನ್ನು ಕಪಿಲಮುನಿ ಆಶ್ರಮದಲ್ಲಿ ಬಚ್ಚಿಡುತ್ತಾನೆ. ಈ ಕುದುರೆಯನ್ನು ಹುಡುಕುತ್ತಾ ಅಯೋಧ್ಯೆಯಿಂದ 60,000 ಜನ ಹೊರಡ್ತಾರೆ. ಕಪಿಲಮುನಿಯೇ ಈ ಅಪಹರಣಕ್ಕೆ ಕಾರಣವಿರಬಹುದು ಅಂತ ಈ 60,000 ಜನ ಕಪಿಲಮುನಿಗಳ ಮೇಲೆ ತಮ್ಮ ಪೌರುಷವನ್ನು ಪ್ರದರ್ಶಿಸಿದಾಗ ಕೋಪದಲ್ಲಿ ಕಪಿಲಮುನಿಗಳು ಇವರನ್ನೆಲ್ಲ ಸುಟ್ಟು ಭಸ್ಮ ಮಾಡಿಬಿಡುತ್ತಾರೆ. ಸಾಗರ ರಾಜ ಕಪಿಲ ಮಹರ್ಷಿಗಳಲ್ಲಿ ಪರಿಹಾರ ಕೇಳಿಕೊಂಡು ಬಂದಾಗ ಕಪಿಲಮುನಿಗಳು ಹೇಳ್ತಾರೆ, ದೇವಲೋಕದಲ್ಲಿರೋ ಗಂಗೆ ಭೂಮಿಗಿಳಿದು ಈ 60,000 ಜನರ ಮೇಲೆ ಹರಿದಾಗ ಇವರಿಗೆ ಮತ್ತೆ ಜೀವ ಬರುತ್ತೆ ಅಂತ. ಆದರೆ ಗಂಗೆ ಭೂಮಿಗೆ ಇಳಿದರೆ ಗಂಗೆಯ ರಭಸಕ್ಕೆ ಎಲ್ಲ ನಾಶವಾಗಿ ಹೋಗುತ್ತೆ. ಈ ರಭಸವನ್ನು ತಡೆಯುವ ಶಕ್ತಿ ಇರುವುದು ಶಿವನಿಗೆ ಮಾತ್ರ ಇರೋದು ಅಂತ ಕಪಿಲಮುನಿಗಳಿಗೆ ಗೊತ್ತಿರುತ್ತೆ. ಅವರು ಶಿವನನ್ನು ಕುರಿತು ತಪಸ್ಸು ಮಾಡಿ ಆನಂತರ ಗಂಗೆಯನ್ನು ಭೂಮಿಗೆ ಕರೆಸಿಕೊಳ್ತಾರೆ. ಶಿವ ಗಂಗೆಯನ್ನ ತಲೆಯಲ್ಲಿ ಧರಿಸಿ ತನ್ನ ಜೊತೆಯಲ್ಲಿ ಗಂಗೆಯನ್ನ ಹಿಡಿದಿಟ್ಕೊಳ್ತಾನೆ. ಆಗ ಅವಳ ರಭಸ ಕಮ್ಮಿಯಾಗಿ ಭೂಮಿಗೆ ಇಳಿದು ನಿಧಾನವಾಗಿ ಹರಿಯಲು ಶುರು ಮಾಡ್ತಾಳೆ ಗಂಗೆ.